ತಡೆಯಾಜ್ಞೆ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ತಮಗೆ ತಾತ್ಕಾಲಿಕ ಜಯ ಅಂತಕ್ಕಂಥದ್ದು ಸಿಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಜಯ ಅಂತ ಹೇಳೋದಲ್ಲ ಸರ್, ಅದು ಈಗ ಸಾರ್ವಜನಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದು ಮೊದಲಿಂದನೂ ಇತ್ತು. ಅದು ಈಗಲೂ ಅದೇ ಥರ ಇರೋದಲ್ಲಿ ಈ DC ಅವರು ನಾವು ಎಷ್ಟೇ ಊರಿನ ಪರವಾಗಿ ಮನವಿ ಮಾಡ್ಕೊಂಡ್ರು ಅವರು ತೀರ್ಪನ್ನ ತೆಗಿಬೇಕು ಅನ್ನೋದು ಕೊಟ್ಟಿದ್ರು. ಅದಕ್ಕೋಸ್ಕರ ಹೈಕೋರ್ಟ್ಗೆ ಹೋಗಿದ್ವಿ. ಹೈಕೋರ್ಟಲ್ಲಿ ಸ್ಟೇಟಸ್ ಕೋ ಕೊಟ್ಟಿದ್ದಾರೆ. ಅದು ಮುಂದೆ ಏನು ತೀರ್ಮಾನ ಆಗುತ್ತೆ ನೋಡೋಣ. ಎಲ್ರಿಗೂ ಅನುಕೂಲ ಆಗಿ ಎಲ್ಲರೂ ಒಂದು ಸಮಾನವಾಗಿ ಬದುಕೋಕ್ಕೆ ದಾರಿ ಆಗ್ತದೆ. ಅದೊಂದು ಸೂಕ್ಷ್ಮ ಪ್ರದೇಶ, ಹಾಗಾಗಿ ನಿಮ್ಗೆ ಅಲ್ಲಿ ಮದರಸಾ ತೆರೆದು ಬೇಡ ಅಂತ ನೀವು ಆಗ್ಲಿಂದ ಕೂಡ ವಾದಿಸ್ಕೊಂಡು ಬಂದಿದ್ದೀರಾ. ಹೌದು ಹೌದು. ಮುಂದೆ ಮತ್ತೆ ಇದೇ ಥರ ಏನಾದ್ರು ಮುಂದುವರೆದ್ರೆ ಏನು ಮಾಡ್ತೀರಾ? ಇಲ್ಲ, ಕೋರ್ಟಲ್ಲಿ ಇದೆಯಲ್ಲ, ನೋಡೋಣ ಅದು ಯಾವ ಥರ ತೀರ್ಪು ಕೊಡ್ತಾರೆ ನೋಡೋಣ. ಅಲ್ಲ ಕೋರ್ಟ್ ಹೌದು ಹೌದು ಹೌದು. ಅಲ್ಲ, ಒಂದು ವೇಳೆ ಕೋರ್ಟು ಮತ್ತೆ ಒಂದು ಈಗ ನಿಮ್ಗೆ ವಿರುದ್ಧವಾದ ಆದೇಶ ಕೊಡ್ಬೋದು ಮುಂದಿನ ದಿನಗಳಲ್ಲಿ? ಇಲ್ಲ, ಹಂಗೆ ಬರಲ್ಲ ಅದು. ಈಗ ಆ ಥರ ನಮ್ಗೆ ವಿರುದ್ಧವಾಗಿ ಆಗಂಗಿದ್ರೆ ಈಗ ಸ್ಟೇನೇ ಸಿಗ್ತಾ ಇರಲಿಲ್ಲ ಅದಕ್ಕೆ. ಅಲ್ಲ, ಮುಂದೆ ನೀವು ಅವರು ಕೂಡ ಪ್ರತಿವಾದಿಗಳು ವಾದಿಸಿ ಆಲಿಸಿದಂಥ ಸಂದರ್ಭದಲ್ಲಿ ಬದಲಾಗಬಹುದಲ್ಲ? ಮಾಡಲಿ, ಪರವಾಗಿಲ್ಲ. ನಮ್ಮ ಪರವಾಗಿ ವಕೀಲರು ಇದ್ದಾರೆ. ಅದನ್ನ ಕೂಲಂಕುಷವಾಗಿ ಮೊದಲು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅದು ಏಕಾಏಕಿ ಅವರೇ ಒಬ್ಬರೇ ಅಂದರೆ ನಮಗೆ ನೋಟಿಸ್ ಊರಿನ ಟ್ರಸ್ಟ್ಗಾಗಲಿ ಊರಿನ ಗ್ರಾಮಸ್ಥರಿಗಾಗಲಿ ನೋಟಿಸ್ ಕೊಡದೆ ಹಂಗೆ ನಡ್ಸ್ಕೊಂಡು ಹೋಗಿದ್ರು ಅದು ಕೇಸು. ಅದರಿಂದ ಈಗ ನಮ್ಮ ಪರವಾಗಿ ವಕೀಲರುಗಳಿದ್ದಾರೆ, ಮತ್ತು ಅದು ನ್ಯಾಯಸಮ್ಮತವಾಗಿ ಸಿಗುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಯಾವುದೇ ಕಾರಣ ಕೊಟ್ಟು ತೆಗಿಬಾರ್ದು ಅಂತ ನಿಮ್ಮ ಒಂದು ಆಗ್ರಹ? ಹೌದು. ಮತ್ತು ಅಲ್ಲೇ ಮದರಸಾ ನಾವು ಈಗೇನು ಈಗ ತೆಗಿಬೇಕು ಅಂದ್ಕೊಂಡಿದ್ದಾರೋ ಅದರದ್ದು ಒಂದು 300 ಮೀಟ್ರಲ್ಲಿ ಒಂದು ಮದರಸಾಗೆ ಅಂತಲೇ ಜಾಗ ಇದೆ. ಅದನ್ನು ಮಾಡಿದ್ರೆ ಅದು ಯಾರಿಗೂ ತೊಂದರೆ ಆಗಲ್ಲ. ಓಕೆ. ನಿಮ್ಮ ಹೆಸರು? ಲೋಕೇಶ್.